ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಕಳೆದ ಮಾರ್ಚ್ನಿಂದ ಜುಲೈ ಅವಧಿಯ ಒಳಗೆ ನಿಮಿಷ ಪ್ರತಿ ನಿಮಿಷ ಎವ್ರಿ ಮಿನಿಟ್ ಒಂದೊಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಈ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಡಿಲೀಟ್ ಮಾಡಿಸಿದೆ. ನಿಮಿಷಕ್ಕೆ ಒಂದರಂತೆ. ಸೊ ಏನದು ಲೆಕ್ಕಾಚಾರ ಹೊರಗಡೆ ಬಂದಿರೋದು, ಅಂಕಿಅಂಶಗಳನ್ನು ವಿವರಿಸ್ತೀನಿ. ಅದರ ಜೊತೆಗೆ ಇದು ಎಮರ್ಜೆನ್ಸಿ ಅಲ್ಲದೆ ಹೋದರೆ, ಇದು ತುರ್ತು ಸ್ಥಿತಿ, ತುರ್ತು ಪರಿಸ್ಥಿತಿ ಅಲ್ಲ ಅನ್ನೋದಾದರೆ ಮತ್ತೇನು ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಮಾತಾಡೋಣ. ಮೊದಲಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೇಲೆ ಈ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ನಡೆಸಿರುವ ದಾಳಿಯನ್ನು ನೀವು ನೋಡೋದಾದರೆ, ಸೋಷಿಯಲ್ ಮೀಡಿಯಾವನ್ನ ಸುಳ್ಳು ಹಬ್ಬೋದಕ್ಕೆ, ದ್ವೇಷ ಬಿತ್ತೋದಕ್ಕೆ ಅತ್ಯಂತ ಪ್ರಖರವಾಗಿ ಬಳಸಿದಂತಹದ್ದು ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಇಡೀ ಜಗತ್ತಲ್ಲಿದ್ದರೆ ಅದು ನರೇಂದ್ರ ಮೋದಿ ಅವರ ಬಿಜೆಪಿ ಮತ್ತು ಸಂಘ ಪರಿವಾರ ಕಳೆದ 10-12 ವರ್ಷಗಳಿಂದ ಈ ದೇಶವನ್ನು ಹಿಂದೂ ಮುಸ್ಲಿಂ ಆಗಿ ವಿಭಾಗಿಸೋದಕ್ಕೆ ಮತ್ತು ಈ ಸರ್ಕಾರವನ್ನು ಪ್ರಶ್ನೆ ಮಾಡುವವರು, ವಿರೋಧ ಪಕ್ಷದವರು ಎಲ್ಲರನ್ನೂ ಸಹ ಕಟ್ಟಿ ಹಾಕೋದಕ್ಕೆ, ಅವರ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸೋದಕ್ಕೆ, ಜನಾಭಿಪ್ರಾಯ ಮೂಡಿಸೋದಕ್ಕೆ ಬಳಸಿದ್ದು ಸೋಷಿಯಲ್ ಮೀಡಿಯಾನ. ಸುಳ್ಳು 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 ಸುಳ್ಳು, ದಿನ ಬೆಳಗಾದ್ರೆ ಸುಳ್ಳು ಸುಳ್ಳು ಹಾಕಿನೇ ಸುಳ್ಳು ಸುದ್ದಿಗಳಿಗೆ ಪ್ರಚಾರ ಕೊಟ್ಟೆ ದ್ವೇಷವನ್ನು ಬಿತ್ತಿ ಇವತ್ತು ಈ ದೇಶವನ್ನು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಏನು ನಡೆದರೂ ಸಹ ಅಲ್ಲಿ ಹಿಂದೂ ಇದ್ರ ಮುಸ್ಲಿಂ ಇದ್ರ ಅಂತ ಮಾತಾಡಿಕೊಳ್ಳುವಂತಹ ಅಸಹ್ಯವಾದಂತಹ ಸನ್ನಿವೇಶಕ್ಕೆ ಈ ದೇಶ ಬಂದು ನಿಂತಿದೆ. ಆದರೆ ಅದೇ ಸೋಷಿಯಲ್ ಮೀಡಿಯಾವನ್ನ ಬೇರೆಯವರು ಈ ಸರ್ಕಾರದ ವಿರುದ್ಧ ಧ್ವನಿಯಾಗಿ ಬಳಸಬಾರ್ದು, ಸತ್ಯ ಹೇಳೋದಕ್ಕೆ ಬಳಸಬಾರ್ದು, ನಿಜ ಹೇಳೋದಕ್ಕೆ ಬಳಸಬಾರ್ದು ಅಂತ ಹೇಳಿ ಆ ಸೋಷಿಯಲ್ ಮೀಡಿಯಾಗಳ ಮೇಲೆ ಹದ್ದಿನ ಕಣ್ಣಿಟ್ಟು ನೋಡ್ತಾ ಇರೋದು. ಯಾವುದಾದ್ರೂ ಒಂದು ಅಕೌಂಟು ಒಂದು ಪ್ರಶ್ನೆ ಮಾಡ್ತಿದೆ, ಜನರಿಗೆ ಜಾಗೃತಿ ಮೂಡಿಸ್ತಾ ಇದೆ, ವಿವರ ಕೊಡ್ತಾ ಇದೆ, ಮಾಹಿತಿ ಕೊಡ್ತಾ ಇದೆ ಅಂದರೆ ಫಟ್ ಅಂತ ಅದಕ್ಕೆ ಒಂದು ಗತಿ ಕಾಣಿಸ್ಬಿಡೋದು, ಡಿಲೀಟ್ ಮಾಡಿಸಿ ಬಿಸಾಕ್ಬಿಡೋದು. ಆ ರೀತಿ ಕಳೆದ ಮಾರ್ಚ್ನಿಂದ ಜುಲೈ ಅಂತ್ಯದವರೆಗೆ 1,95,000 ಅಕೌಂಟ್ಗಳನ್ನು ಡಿಲೀಟ್ ಮಾಡಿಸಿದೆ ಈ ಸರ್ಕಾರ. ಈ ನರೇಂದ್ರ ಮೋದಿ ಸರ್ಕಾರ 1,95,000 ಕಳೆದ 4 ತಿಂಗಳಲ್ಲಿ. ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಒಂದು ದಿನಕ್ಕೆ 1,275 ಅಕೌಂಟ್ ಬರುತ್ತೆ. ಅಂದರೆ ಪ್ರತಿ 68 ಸೆಕೆಂಡಿಗೆ ಒಂದು ಅಕೌಂಟ್ ಡಿಲೀಟ್. ಆಲ್ಮೋಸ್ಟ್ ಪ್ರತಿ ನಿಮಿಷಕ್ಕೊಂದು ಅಕೌಂಟನ್ನು ಡಿಲೀಟ್ ಮಾಡಿಕೊಂಡು ಬರ್ತಾ ಇದೆ ಕಳೆದ 4 ತಿಂಗಳಿಂದ. ಅದು ಹೇಗೆ, ಯಾಕೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಒಂದು ಕಡೆ ಜನ್ಸಿ ಹೋರಾಟಗಳು, ಜಂತರ್ ಮಂತರ್ ಹೋರಾಟ, ಆಲ್ಫಾ ಹೋರಾಟಗಳು, ಅದರ ಜೊತೆಗೆ ವಿರೋಧ ಪಕ್ಷದ ಹೋರಾಟಗಳು, ವಿರೋಧ ಪಕ್ಷ ಜಾಗೃತಗೊಂಡಿರುವಂತಹದ್ದು, ವಿರೋಧ ಪಕ್ಷದ IT ಸೆಲ್ಗಳು ಒಂದಷ್ಟು ಬಲಶಾಲಿಯಾಗಿರುವಂತಹದ್ದು, ಬಿಜೆಪಿಯ IT ಸೆಲ್ಗೆ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ವಿರೋಧ ಪಕ್ಷದ IT ಸೆಲ್ಗಳು ಸಹ ಮಾಡ್ತಿರುವಂತಹದ್ದು. ಅದರ ಜೊತೆಗೆ ಜನ ಜಾಗೃತಿಗೊಂಡು ಈ ನರೇಂದ್ರ ಮೋದಿ ಅವರ ಡೊಂಗಿತನ, ಸುಳ್ಳು, ದ್ವೇಷ ಇದರ ವಿರುದ್ಧ ತಿರುಗಿ ಬೀಳ್ತಾ ಇರುವಂತಹದ್ದು. ಆ ಕಾರಣಕ್ಕೆ ಅಂಥ ಅಕೌಂಟ್ಗಳನ್ನು ಹುಡುಕಿ ಡಿಲೀಟ್ ಮಾಡಿಸಿ ಬಿಟ್ಬಿಡೋದು. ಯಾಕೆಂದ್ರೆ ಅವ್ರ ಬಳಿ ಅಧಿಕಾರ ಇದೆ ಅಂತ. 1,95,000 ಅದರಲ್ಲಿ ಇನ್ಸ್ಟಾಗ್ರಾಮ್ ಟಾಪ್ ಅಲ್ಲಿದೆ. 1,00,000 ಅಕೌಂಟ್ಗಳು, 1,00,000. ಫೇಸ್ಬುಕ್ 80,000, ಯೂಟ್ಯೂಬ್ 15,000. ಹೀಗೆ 1,95,000 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿಸಿ ಇಟ್ಟಿದ್ದಾರೆ ಕಳೆದ 4 ತಿಂಗಳಲ್ಲಿ. ಇಷ್ಟು ಲಕ್ಷಗಟ್ಟಲೆ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿಸಿದಂತಹ ಇದೇ ಸರ್ಕಾರ ನರೇಂದ್ರ ಮೋದಿ ಅವರ ಒಂದೇ ಒಂದು ವಿಡಿಯೋ ಡಿಲೀಟ್ ಮಾಡಿದ್ದಕ್ಕೆ, ಅದು ಬೈ ಮಿಸ್ಟೇಕು ಕೆಲವೇ ಗಂಟೆಗಳಲ್ಲಿ ವಾಪಸ್ ಹಾಕಿದ್ರು ಸಹ ಆ ಕಂಪನಿಯನ್ನ ಏನೆಲ್ಲ ಕಾಟ ಕೊಟ್ಟು ಅವರನ್ನು ಕರೆಸಿ ಕ್ಷಮೆ ಕೇಳಿಸಿ, ಕ್ರಮ ಆಗುತ್ತೆ, ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ, ಕಂಪನಿನ ಕಿತ್ತು ಬಿಸಾಕ್ತೀವಿ, ಕಂಪನಿ ಮುಚ್ಚಿಸ್ಬಿಡ್ತೀವಿ ಅಂತೆಲ್ಲ ಅವರನ್ನು ಹೆದರಿಸಿ ಬೆದರಿಸಿ ಕ್ಷಮೆ ಪಡ್ಕೊಂಡಿದ್ರು. ಒಂದು ವಿಡಿಯೋಗೆ ಇಲ್ಲಿ 1.95 ಲಕ್ಷ 4 ತಿಂಗಳ ಅವಧಿಗೆ, ಕೇವಲ 4 ತಿಂಗಳ ಅವಧಿಗೆ. ಈಗ ಹೇಳಿ, ಇದು ಎಮರ್ಜೆನ್ಸಿನ ಅಲ್ವಾ ಅಂತ? ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ರೆ ಇಂಟರ್ನೆಟ್ ಕಟ್ ಮಾಡೋದು,
ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಮಕ್ಕಳು, ಯುವ ಜನತೆಗೆ ಊಟ ಸಿಗಬಾರ್ದು, ತಿನ್ನಕ್ಕೇನು ಸಿಗಬಾರ್ದು ಅಂತ ಸಂಜೆ 6 ಗಂಟೆಗೆ ಸುತ್ತಮುತ್ತಲು ಹತ್ತಿರದಲ್ಲಿರುವ ಎಲ್ಲ ಹೋಟ್ಲುಗಳನ್ನು ಬಂದ್ ಮಾಡಿಸೋದು, ಕರೆಂಟ್ ಕಿತ್ತು ಬಿಸಾಕೋದು, ಟೆಂಟ್ ಹಾಕೊಳ್ಳಕ್ಕೂ ಬಿಡಲ್ಲ, ಮಳೆ ಬಂದ್ರೆ ಮಳೆಯಲ್ಲಿ ನೆಂದು ಸಾಯಿರಿ ಅಂತ ಬಿಟ್ಟಿದ್ದು. ರೈತರ ಮೇಲೆ ಇದನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳು, ಜನ್ಸಿಗಳು ಬಗ್ಗಲಿಲ್ಲ, ಬಗ್ಗಿಸಿದ್ರು. ಇವರ ಇಷ್ಟು ದೊಡ್ಡ ದಾಳಿಯ ನಡುವೆ ಸಹ ಇಷ್ಟು ಅಕೌಂಟುಗಳನ್ನು ಕಿತ್ತು ಬಿಸಾಕ್ತಿದ್ರು ಸಹ, ಅದು ಜನ್ಸಿದಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿದಿರಬಹುದು, ವಿರೋಧ ಪಕ್ಷಗಳದ್ದಿರ್ಬೋದು, ಯಾವುದಕ್ಕೆ ಆಗಲಿ ಜನ್ಸಿ ಮಾತ್ರ ಬಗ್ಲಿಲ್ಲ. ನರೇಂದ್ರ ಮೋದಿಯನ್ನ ಮಂಡಿಯೂರಿಸಿ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಂಡ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕಾಯಿತು. ಅದಕ್ಕೆ ಎಲ್ಲವೂ ಒಟ್ಟಾರೆಯಾಗಿ ನೋಡಿದಾಗ ನಿಮಗೆ ಎಮರ್ಜೆನ್ಸಿ ಅನ್ಸಲ್ವಾ? ತುರ್ತು ಪರಿಸ್ಥಿತಿ ಅನ್ಸಲ್ವಾ? ಈ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ಈಗ ಕೊಟ್ಟಿರುವ ಹೊಸ ಆರ್ಡರ್ ಏನು ಗೊತ್ತಾ? ಈ ಹಿಂದೆ ಒಂದು ಅಕೌಂಟನ್ನು ಡಿಲೀಟ್ ಮಾಡಿ ಅಂತ ಹೇಳಿದ ಮೇಲೆ 36 ಗಂಟೆಗಳ ಒಳಗೆ ಡಿಲೀಟ್ ಮಾಡಬೇಕಾಗಿತ್ತು. ಈಗ ಅದನ್ನ 10% ಇಳಿಸಿದ್ದಾರೆ. 3 ಗಂಟೆಗಳ ಒಳಗೆ, ಸರ್ಕಾರ ಹೇಳಿದ 3 ಗಂಟೆಗಳ ಒಳಗೆ ಆ ಅಕೌಂಟ್ಗಳು ಕಾಣಿಸ್ಬಾರ್ದು, ಎಲ್ಲಿ ಇರಬಾರ್ದು. ಇದು ಎಮರ್ಜೆನ್ಸಿ ಅಲ್ವಾ? ಇದಕ್ಕಿಂತಲೂ ಎಮರ್ಜೆನ್ಸಿ ಅಂದ್ರೆ ಇನ್ನೇನಿರಬಹುದು? ಇಂಟರ್ನೆಟ್ ಕಟ್ ಮಾಡೋದು, ನೀರು, ಕರೆಂಟು, ಊಟ ಇಲ್ಲದಂತೆ ನರಳಿಸೋದು. ಎಮರ್ಜೆನ್ಸಿಗಿಂತಲೂ ಕ್ರೂರವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ ಅನ್ನೋದು ಈ ಅಂಕಿಅಂಶಗಳ ಪ್ರಕಾರ. ಈ ನರೇಂದ್ರ ಮೋದಿ ಸರ್ಕಾರದ ಈ ಕೃತ್ಯದ ಮೂಲಕನೇ ನಾವು ಅರ್ಥ ಮಾಡ್ಕೊಳ್ಬಹುದು, ಜನ್ಸಿಯ ಜೊತೆಯಲ್ಲಿ ಈ ರೀತಿ ಆಟ ಆಡ್ತಿದ್ದಾರೆ ಅಂದ್ರೆ ಇನ್ನು ಅಂಧಭಕ್ತರು, ಏನು ಗೊತ್ತಿಲ್ಲದ ಅಮಾಯಕರು, ಸಾಮಾನ್ಯ ಜನ, ಅವ್ರನ್ನೆಲ್ಲ ಯಾವ ರೀತಿ ಬಳಸ್ಕೊಳ್ಳಬಹುದು ಈ ಸರ್ಕಾರ? ಅಂಧಭಕ್ತರು ಬಿಡಿ, ಅವರಿಗೆ ತಾವೇ ಖುದ್ದು ನಾವು ಸಗಣಿಗಳು ಅಂತ ಒಪ್ಕೊಂಡು ಶರಣಾಗ್ಬಿಟ್ಟಿದ್ದಾರೆ. ಬಟ್ ಬೇರೆ ದೇಶದ ಬೇರೆ ಜನ, ಯುವ ಜನತೆ, ಉದ್ಯೋಗ ಕೇಳ್ತಾ ಇರುವ ಯುವ ಜನತೆ, ನೀಟ್ ಪೇಪರ್ ಲೀಕು, ಆ ಪೇಪರ್ ಲೀಕು, ಈ ಪೇಪರ್ ಲೀಕು ಅಂತ ಹೋರಾಡ್ತಿರುವಂತಹ ಯುವ ಜನತೆ, ಅವರಿಗೆ ಈ ರೀತಿಯಾದಂತಹ ಟಾರ್ಚರ್ ಕೊಡೋದು, ಈ ರೀತಿ ಅಕೌಂಟ್ಗಳನ್ನೇ ಬ್ಲಾಕ್ ಮಾಡಿಸೋದು, ಅವರ ಧ್ವನಿಗಳನ್ನು ಅಡಗಿಸೋದು, ಇದು ಎಮರ್ಜೆನ್ಸಿ ಅಲ್ಲದೆ ಹೋದರೆ? ಎಮರ್ಜೆನ್ಸಿ ಅಂದರೆ ಬೇರೇನಿರುತ್ತೆ? ಖಂಡಿತ ಅಲ್ಲ, ಇದೇ ಎಮರ್ಜೆನ್ಸಿ. ಈ ಅಂಕಿಗಳೇ ಸಾಕು. ನಿಮಿಷಕ್ಕೆ ಒಂದು ಅಕೌಂಟ್ ರೀ, ಆಲ್ಮೋಸ್ಟ್ ನಿಮಿಷಕ್ಕೆ ಒಂದು ಅಕೌಂಟು ಡಿಲೀಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಿಂದ. ಅದು ನೀವು ನಿರಾಕರಿಸಲಾರದಂತಹ ಎಮರ್ಜೆನ್ಸಿಯ ಸನ್ನಿವೇಶ ಅದು. ಸೊ ಜನ್ಸಿ ಎಚ್ಚೆತ್ಕೊಳ್ತಾ ಇದೆ, ಜನ್ ಅಲ್ಫಾ ಎಚ್ಚೆತ್ಕೊಳ್ತಾ ಇದೆ. ಈ ಸರ್ಕಾರದ ಈ ಕೃತ್ಯಗಳಿಗೆ ಎಲ್ಲದಕ್ಕೂ ಸಹ ಈ ಸರ್ಕಾರ ಬೆಲೆ ತೆರಬೇಕಾಗತ್ತೆ. ಚುನಾವಣೆ ಅಂತ ಒಂದು ಬರುತ್ತೆ, ಪ್ರಜಾಪ್ರಭುತ್ವದ ಶಕ್ತಿ, ವಜ್ರಾಯುಧ ಅನ್ನೋದೊಂದಿದೆ, ಮತ ಅನ್ನುವಂಥದ್ದು, ವೋಟ್ ಅನ್ನುವಂಥದ್ದು, ಅದನ್ನು ಇವರು ಕಡೆಗಣಿಸ್ತಿದ್ದಾರೆ. ಇವರ ಪ್ರಕಾರ ನಾವು ಹಿಂದೂ ಮುಸ್ಲಿಂ ಮಾಡಿ ನಿರಂತರವಾಗಿ ಸೀಟಲ್ಲಿ ಉಳ್ಕೊಂಡ್ಬಿಡ್ತೀವಿ ಅಂತ. ಬಟ್ ಜನ್ಸಿ ಹಿಂದೂ ಮುಸ್ಲಿಂ ಆಗೋದಕ್ಕೆ ಸಿದ್ಧ ಇಲ್ಲ. ಹಿಂದೂ ಮುಸ್ಲಿಂ ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡ್ತಿದ್ದಾರೆ. ಹಿಂದೂ ಮುಸ್ಲಿಂ ಮಾತ್ರ ಅಲ್ಲ, ಎಲ್ಲ ಧರ್ಮದವರು, ಬೌದ್ಧರು, ಸಿಖ್ಖರು, ಕ್ರೈಸ್ತರು, ಆದಿವಾಸಿಗಳು, ದಲಿತರು ಎಲ್ಲರೂ ಸೇರಿಕೊಂಡು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ದು, ಜಂತರ್ ಮಂತರ್ ಚಳುವಳಿಯನ್ನು ಹೂಡಿದ್ದು, ಆ ಚಳುವಳಿಯನ್ನು ಸಕ್ಸಸ್ ಮಾಡಿದ್ದು ಎಲ್ಲರೂ ಇದ್ರು. ಈ ಸನ್ನಿವೇಶದಲ್ಲಿ ನಾವು ಅದನ್ನು ನೆನಪಿಸ್ಕೊಳ್ಬೇಕು. ಈ ಅಂಕಿಅಂಶಗಳನ್ನು ಮನಸ್ಸಲ್ಲಿಟ್ಕೊಳ್ಳಿ. ಎಮರ್ಜೆನ್ಸಿ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನೀವು ದೊಡ್ಡದಾಗಿ ಊಹಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಸಣ್ಣ ಪುಟ್ಟ ವಿಚಾರಗಳನ್ನು ಹಾಕಿಯೂ ಸಹ ನಿಮ್ಮನ್ನು ಬಾಯಿ ಮುಚ್ಚಿಸ್ಬೋದು, ನಿಮ್ಮ ಧ್ವನಿಯನ್ನು ಅಡಗಿಸ್ಬೋದು, ನಿಮ್ಮ ವಿಚಾರವನ್ನು ಯಾರಿಗೂ ತಲುಪದಂತೆ ಮಾಡಬಹುದು. ಅದು ಸಹ ಎಮರ್ಜೆನ್ಸಿಯ ಒಂದು ಭಾಗನೇ, ಎಮರ್ಜೆನ್ಸಿಯ ಒಂದು ಭಾಗನೇ ಅಷ್ಟೇ. ಸೊ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.